ಎಲ್ರಿಗೂ ನಮಸ್ಕಾರ. ನಾನು ಸೌಮ್ಯ. ಇವತ್ತು ಅಕ್ಕಿ ರೊಟ್ಟಿನ ಸಿಂಪಲಾಗಿ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನಾನಿವಾಗ ತೋರಿಸ್ತಾ ಇದ್ದೀನಲ್ವಾ, ಇದೇ ಥರ ರೊಟ್ಟಿನ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಎಂಥವ್ರು ಬೇಕಾದ್ರೂ ರೊಟ್ಟಿ ಮಾಡ್ಬೋದು. ಮೊದಲಿಗೆ 1 ಕಪ್ಪು ನೀರು ತೊಗೋಬೇಕು. ಅದನ್ನು ಬಿಸಿ ಮಾಡೋಕ್ಕಿಟ್ಟು ಸ್ವಲ್ಪ ಉಗುರು ಬೆಚ್ಚಗಿದೆ ನೀರು ಅನ್ನೋಷ್ಟರಲ್ಲಿ ಸ್ವಲ್ಪ ಪೌಡ್ರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕಬೇಕು. ಅದು ಸಾಲ್ಟ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಥರ ಕುದಿ ಬರುತ್ತೆ. ಈ ಕುದಿ ಬರೋ ಟೈಮಲ್ಲಿ ನಾವು 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕಬೇಕು. ನಾನಿಲ್ಲಿ 5ರಿಂದ 6 ರೊಟ್ಟಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ 1 ಕಪ್ಪು ಪೌಡ್ರ್ ಹಾಕಿಬಿಟ್ಟು ನಾನು ಇಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಇವಾಗ ಬಿಸಿ ಇದೆ, ಸೊ ಹಾಗಾಗಿ ಇದನ್ನು ಹಾಗೆ ಆರಕ್ಕೆ ಬಿಟ್ಬಿಡಬೇಕು. ಇವಾಗ ಇದು ಫುಲ್ ಆರಬೇಕು, ತುಂಬ ಬಿಸಿ ಇರುತ್ತೆ, ಅವಾಗ ಕಲಸೋಕ್ಕಾಗಲ್ಲ. ಸೊ ಹಾಗಾಗಿ ನಾನಿಲ್ಲಿ ಪೌಡ್ರ್ ಹಾಕಿದ್ದೀನಿ. ಇದನ್ನೊಂದು 5 ನಿಮಿಷ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಆಮೇಲೆ ಅದನ್ನು ಚೆನ್ನಾಗಿ ನಾದ್ಬಿಟ್ರೆ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಹಿಟ್ಟು ರೆಡಿ ಆಗುತ್ತೆ. ಆರಿದ ಮೇಲೆ ನಾವು ಕಲಿಸ್ತೀವಲ್ವ, ಆವಾಗ ನಮ್ಗೆ ಇನ್ನೂ ಹಿಟ್ಟು ಬೇಕನ್ಸುತ್ತೆ. ಸೊ ಹಾಗಾಗಿ ಪೌಡ್ರ್ ಮತ್ತೆ ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ಇಲ್ಲಿ ಕಲಿಸ್ಬೇಕಾಗತ್ತೆ. ನೋಡಿ, ಈ ಹದಕ್ಕೆ ಕಲಿಸ್ಕೋಬೇಕು. ಅದಾದಮೇಲೆ ಒಂದು ಯಾವುದಾದ್ರೂ ಮಣೆ ತೊಗೊಂಡು ಅದ್ರ ಮೇಲೆ ಪೌಡ್ರ್ ಹಾಕಿ, ಇಲ್ಲಿ ಯಾವುದೇ ರೀತಿ ಎಣ್ಣೆ ಯೂಸ್ ಮಾಡ್ತಾಯಿಲ್ಲ ನಾನು. ಪೌಡ್ರ್ ಹಾಕ್ಕೊಂಡು ಅದು ತಟ್ತಾ ಬಂದರೆ ನೋಡಿ, ನಾವು ಎಷ್ಟು ಅಗಲ ಬೇಕಾದ್ರೂ ತಟ್ಬೋದು, ಎಷ್ಟು ತೆಳುವಾಗಿ ಬೇಕಾದರೂ ಕೂಡ ತಟ್ಬೋದು. ತುಂಬ ಚೆನ್ನಾಗುತ್ತೆ. ಎಲ್ಲೂ ಅದು ಬಿಚ್ಕೊಳ್ಳಲ್ಲ, ನೀಟಾಗಿ ಶೇಪ್ ಕೂಡ ಬರುತ್ತೆ, ಅಷ್ಟೇ ತೆಳುವು ಬರುತ್ತೆ. ಸೊ ಹಾಗಾಗಿ ಅಕ್ಕಿ ಹಿಟ್ಟನ್ನ ಕಲಿಸ್ಬಿಟ್ಟು ತುಂಬ ಹೊತ್ತು ಬಿಡಬೇಕು, ನೆನೆಯೋಕ್ಕೆ ಬಿಡಬೇಕು, ಆ ಥರ ಏನಿಲ್ಲ. ನಾವು ಆವಾಗಲೇ ಕಲಿಸ್ಬಿಟ್ಟು ಆವಾಗಲೇ ತಟ್ಟಿದ್ರೆ ಸಾಕು. ಇಷ್ಟು ಚೆನ್ನಾಗಿರುತ್ತೆ ಅಂದರೆ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ತೆಳುವಾಗಿ ಎಷ್ಟು ಅಗಲ ಬೇಕು ಅಷ್ಟು ಅಗಲ ತಟ್ಟಿಬಿಟ್ಟು ನಾವು ಅರ್ಲೆಗೆ ಹಾಕ್ತೀವಿ. ಅರ್ಲೆಗೆ ಚೆನ್ನಾಗಿ ಕಾದಿರಬೇಕು. ಅರ್ಲೆಗೆ ಹಾಕಿದ ಮೇಲೆ ಒಂದು ಸೈಡು ನೀರಲ್ಲಿ ನಾವು ಅದನ್ನು ಸ್ಪ್ರೆಡ್ ಮಾಡಬೇಕು. ನೀರಲ್ಲಿ ಇಲ್ಲಿ ನಾನು ಎಣ್ಣೆ ಸ್ವಲ್ಪನೂ ಎಣ್ಣೆ ಯೂಸ್ ಮಾಡ್ತಾಯಿಲ್ಲ. ಇವಾಗ ನೋಡ್ತಾ ಇರ್ಬೋದು, ನೀರು ಹಾಕ್ತಾಯಿದ್ದೀನಿ. ಇದು ಮೇಲೆ ಸ್ವಲ್ಪ ತಣ್ಣೀರು ಹಾಕಿ ಅದನ್ನು ನೀಟಾಗಿ ಸರಗ್ಬಿಟ್ಟು ಇನ್ನೊಂದು ಸೈಡ್ ಮಡಚಿದ್ರೆ ರೊಟ್ಟಿ ಉಬ್ಬುತ್ತೆ, ಚೆನ್ನಾಗಿ ಪೂರಿ ಥರ ಉಬ್ಬಿಟ್ಟು ಬರುತ್ತೆ. ಸೊ ಇವಾಗ ನೋಡಿ, ಹೆಲ್ದಿಯಾಗಿ ಮಾಡುವಂಥ ಅಕ್ಕಿ ರೊಟ್ಟಿ. ನಾವು ಇದಕ್ಕೆ ತರಕಾರಿ, ಸೊಪ್ಪು ಏನಾದರೂ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಪ್ಲೇನ್ ರೊಟ್ಟಿ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಿದ್ದರೆ ಸೊಪ್ಪಾಗಿರ್ಬೋದು, ಕ್ಯಾರೆಟು, ಈರುಳ್ಳಿ, ಮಸಾಲೆ ರೊಟ್ಟಿ ಥರನೂ ಮಾಡ್ಕೊಬೋದು. ಸೊ ಇದು ಸಿಂಪಲ್ಲಾಗಿ ಸಣ್ಣ ಟಿಪ್ಸ್ನ ಯೂಸ್ ಮಾಡಿದರೆ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ನೋಡಿ ಎಷ್ಟು ಚೆನ್ನಾಗಿದೆ. ಇವತ್ತು ಸಂಡೇ ಆಗಿತ್ತು, ಸೊ ಹಾಗಾಗಿ ನಾನು ರೊಟ್ಟಿಗೆ ಮಂಗಳೂರು ಸ್ಟೈಲು ಚಿಕನ್ ಸುಕ್ಕ ಮತ್ತು ನಮ್ಮ ಹಾಸನ ಸ್ಟೈಲಲ್ಲಿ ಕೋಳಿ ಸಾಂಬಾರು ಮಾಡಿದೆ. ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.